ಬಾಯಿಗೆ ರುಚಿ, ದೇಹಕ್ಕೆ ತಂಪು, ಎಲ್ರಿಗೂ ಇಷ್ಟವಾಗುವಂತಹ ದ್ರಾಕ್ಷಿಯು ಏನೇನು ಆರೋಗ್ಯ ಲಾಭಗಳನ್ನು ಹೊಂದಿದೆ ಅಂತ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ದ್ರಾಕ್ಷಿಯು ಸಾವಿರಾರು ವರ್ಷಗಳಿಂದ ಔಷಧಿಯಾಗಿ ಬಳಸಲಾಗುತ್ತಿದೆ. ಕ್ರಿಸ್ತಪೂರ್ವ 6000ಕ್ಕಿಂತ ಮೊದಲಿನಿಂದಲೂ ದ್ರಾಕ್ಷಿಯ ಪರಿಚಯವಿತ್ತು ಅಂತ ಹೇಳಲಾಗುತ್ತದೆ. ಒಂದು ಚಿಕ್ಕ ದ್ರಾಕ್ಷಿ ಹಣ್ಣು 1600ಕ್ಕೂ ಹೆಚ್ಚು ರಾಸಾಯನಿಕ ಸತ್ವಗಳನ್ನು ಹೊಂದಿದೆ ಅಂದ್ರೆ ನಂಬ್ತೀರಾ? ಅದಕ್ಕೆ ದ್ರಾಕ್ಷಿಯು ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರತಕ್ಕಂಥ ಹಣ್ಣು. ಸಂಸ್ಕೃತದಲ್ಲಿ ದ್ರಾಕ್ಷ ಅಂತ ಕರೀತಾರೆ, ಹಿಂದಿಯಲ್ಲಿ ಅಂಗೂರ್ ಅಂತ ಕರೀತಾರೆ, ವೈಜ್ಞಾನಿಕವಾಗಿ ವೈಟಿಸ್ ವಿನಿಫೆರಾ ಅಂತ ಕರೀತಾರೆ. ಇದಕ್ಕೆ ವೈಟಿಸ್ ವಿನಿಫೆರಾ ಅಂತ ಹೆಸರಿಡಲು ಕಾರಣ ಏನಂದ್ರೆ, ಲ್ಯಾಟಿನ್ ಭಾಷೆಯಲ್ಲಿ ವೈಟಿಸ್ ಅಂದ್ರೆ ಬಳ್ಳಿ, ಆಮೇಲೆ ದ್ರಾಕ್ಷಿಯ ಹಣ್ಣುಗಳಿಂದ ವೈನ್ ತಯಾರಿಸೋದ್ರಿಂದ ವಿನಿಫೆರಾ ಎಂಬ ಹೆಸರು ಇಡಲಾಗಿದೆ. ದ್ರಾಕ್ಷಿಯಲ್ಲಿ ಕಪ್ಪು, ನೇರಳೆ, ಹಸಿರು, ಕೆಂಪು ಬಣ್ಣದ ತಳಿಗಳಿವೆ. ದ್ರಾಕ್ಷಿಯು ಬಹಳಷ್ಟು ಪೋಷಕ ತತ್ವಗಳನ್ನು ಹೊಂದಿದೆ. ಹೆಚ್ಚು ಪ್ರಮಾಣದಲ್ಲಿ ನೀರಿನಂಶ, ಕಾರ್ಬ್ಸ್, ಪ್ರೋಟೀನ್ಸ್, ಸೊಲ್ಯುಬಲ್ ಫೈಬರ್, ಖನಿಜಗಳಾದ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಐರನ್, ಜಿಂಕ್, ಕಾಪರ್, ಮ್ಯಾಂಗನೀಸ್, ಸೆಲೆನಿಯಂ, ಬೋರಾನ್, ವಿಟಮಿನ್ ಸಿ, ವಿಟಮಿನ್ ಬಿ1, ಬಿ2, ಬಿ3, ಬಿ6, ವಿಟಮಿನ್ ಎ, ವಿಟಮಿನ್ ಇ ಮತ್ತು ಅನೇಕ ಅಮೈನೋ ಆಮ್ಲಗಳು ಮತ್ತು ಬಹಳಷ್ಟು ಹೆಲ್ದಿ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ. ದ್ರಾಕ್ಷಿ ಹಣ್ಣಿನ ರಸಕ್ಕೆ ಈಸ್ಟ್ ಸೇರಿಸಿ ಹುದುಗುವಂತೆ ಮಾಡಿ ಅಂದ್ರೆ ಫರ್ಮೆಂಟೇಷನ್ ಮಾಡಿ ವೈನ್ ತಯಾರಿಸಲಾಗುತ್ತದೆ. ಈ ವೈನ್ ತಯಾರಿಸುವ ಕಲೆ ಮನುಷ್ಯನಿಗೆ ಕ್ರಿಸ್ತಪೂರ್ವ 2000ಕ್ಕೂ ಮೊದಲೇ ಗೊತ್ತಿತ್ತು ಅಂತ ಹೇಳಲಾಗುತ್ತದೆ. ಆ ಸಮಯದಲ್ಲಿ ಈ ವೈನ್ ಅನ್ನು ಔಷಧಿಯಾಗಿ ನೋವು ನಿವಾರಿಸಲು ಮತ್ತು ಚರ್ಮದ ಸಮಸ್ಯೆಗಳನ್ನು ನಿವಾರಿಸಲು ಬಳಸ್ತಾ ಇದ್ರು. ಸಂಪೂರ್ಣ ದ್ರಾಕ್ಷಿ ಅಂದ್ರೆ ಇದರಲ್ಲಿರ್ತಕ್ಕಂಥ ಬೀಜ ಮತ್ತು ಸಿಪ್ಪೆ ಕೂಡ ಇವು ಬಹಳಷ್ಟು ಆರೋಗ್ಯಕರ ಪೋಷಕಾಂಶಗಳನ್ನು ಹೊಂದಿವೆ. ದ್ರಾಕ್ಷಿ ತಿನ್ನೋದ್ರಿಂದ ಬಾಯಾರಿಕೆ ಮತ್ತು ದಣಿವು ನಿವಾರಣೆ ಆಗುತ್ತದೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ದ್ರಾಕ್ಷಿಯಲ್ಲಿರುವ ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ರೆಸ್ವಿರಟ್ರಾಲ್ ಮತ್ತು ಪೊಟ್ಯಾಷಿಯಂ ಇವು ಪ್ಲೇಕ್ ಉಂಟಾಗಲು ಬಿಡೋದಿಲ್ಲ, ಹೃದಯವನ್ನು ರಕ್ಷಿಸುವ ಗುಣ ಹೊಂದಿವೆ. ಇದರಲ್ಲಿರ್ತಕ್ಕಂಥ ಪಾಲಿಫಿನಾಲ್ಗಳು ಇವು ದ್ರಾಕ್ಷಿಗೆ ಬಣ್ಣ ಕೊಡ್ತಕ್ಕಂಥ ರಾಸಾಯನಿಕಗಳು. ಇವು ಫ್ರೀ ರ್ಯಾಡಿಕಲ್ಗಳಿಂದ ನಮ್ಮ ಜೀವಕೋಶಗಳಿಗೆ ಹಾನಿಯನ್ನು ಉಂಟಾಗುತ್ತದೆ ಅಲ್ಲ, ಅದನ್ನು ತಡೆಯುತ್ತವೆ. ಉರಿಯೂತ, ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತವೆ, ಹೃದಯ ಸಮಸ್ಯೆ ಉಂಟಾಗಲು ಬಿಡೋದಿಲ್ಲ. ದ್ರಾಕ್ಷಿ ಆಂಟಿ ಪ್ಲೇಟ್ಲೆಟ್ ಪ್ರಭಾವ ಹೊಂದಿದೆ, ಅಂದ್ರೆ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಉಂಟಾಗೋದಿಲ್ಲ. ಇದು ರಕ್ತನಾಳದ ಒಳಗೋಡೆಯ ಆರೋಗ್ಯ ಸುಧಾರಿಸುತ್ತದೆ. ಇದರಿಂದ ರಕ್ತನಾಳಗಳಲ್ಲಿ ಅಂದ್ರೆ ಆರ್ಟರೀಸ್ಗಳಲ್ಲಿ ಪ್ಲೇಕ್ ಉಂಟಾಗುವುದಿಲ್ಲ. ಹೀಗೆ ಹೃದಯದ ಆರೋಗ್ಯ ಕಾಪಾಡುತ್ತದೆ. ದ್ರಾಕ್ಷಿಯಲ್ಲಿರುವ ಟ್ರೈಟರ್ಪೆನಾಯ್ಡ್ಸ್ ಮತ್ತು ಫ್ಲೆವನಾಯ್ಡ್ಗಳು ನಮ್ಮ ಲಿವರ್ನ ಆರೋಗ್ಯ ಕಾಪಾಡುತ್ತವೆ. ಜಾಂಡಿಸ್, ಕಾಮಾಲೆ ರೋಗದಲ್ಲಿ ಉಪಯುಕ್ತವಾಗಿವೆ. ಕಣ್ಣಿನ ಆರೋಗ್ಯ ಕಾಪಾಡುತ್ತವೆ. ವಯಸ್ಸು ಆಗುತ್ತಾ ಹೋದಂತೆ ಬರ್ತಕ್ಕಂಥ ಸಮಸ್ಯೆ ರೆಟಿನಾ ಡೆಟೆರೋರೇಷನ್ ನಿಂದ ರಕ್ಷಿಸುತ್ತವೆ. ಇದು ಮ್ಯಾಕ್ಯುಲಾರ್ ಡಿಜೆನರೇಷನ್ ಬೇಗ ಉಂಟಾಗಲು ಬಿಡಲ್ಲ, ಯಾಕೆಂದ್ರೆ ದ್ರಾಕ್ಷಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುವ ಗುಣ ಹೊಂದಿದೆ. ದ್ರಾಕ್ಷಿಯ ಸಿಪ್ಪೆಯಲ್ಲಿ ಮೆಲಟೋನಿನ್ ಅಂಶ ಇರುವುದರಿಂದ ಇದು ನಮ್ಮ ನಿದ್ರೆಯ ಕ್ವಾಲಿಟಿ ಸುಧಾರಿಸುತ್ತದೆ, ಚೆನ್ನಾಗಿ ನಿದ್ರೆ ತರಿಸುತ್ತದೆ. ಕಾನ್ಸ್ಟಿಪೇಷನ್ ನಿವಾರಿಸುತ್ತದೆ. ಒಳ್ಳೆಯ ಪ್ರಮಾಣದಲ್ಲಿ ಸೊಲ್ಯುಬಲ್ ಫೈಬರ್ ಅಂದ್ರೆ ನಾರಿನಾಂಶ ಹೊಂದಿರೋದ್ರಿಂದ ಮಲಬದ್ಧತೆ ನಿವಾರಿಸುತ್ತದೆ. ತಿನ್ನೋದ್ರಿಂದ ನಮ್ಮ ಗಟ್ನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಹೆಚ್ಚುತ್ತವೆ. ಇದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತದೆ. ಇದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ, ಅಂದ್ರೆ ದ್ರಾಕ್ಷಿ ತಿಂದ್ರೆ ರಕ್ತದಲ್ಲಿನ ಸಕ್ಕರೆ ಸಡನ್ ಆಗಿ ಹೆಚ್ಚಾಗೋದಿಲ್ಲ, ಗ್ಲೂಕೋಸ್ ಲೆವೆಲ್ ಸ್ಪೈಕ್ ಆಗಲು ಬಿಡಲ್ಲ. ಅದಕ್ಕೆ ಮಧುಮೇಹಿಗಳು ಕೂಡ ಏನಂತಂದ್ರೆ ದ್ರಾಕ್ಷಿ ಒಂದು ಲಿಮಿಟೆಡ್ ಪ್ರಮಾಣದಲ್ಲಿ ತಿನ್ನಬಹುದು. ದ್ರಾಕ್ಷಿಯು ಮೆಟಾಬಾಲಿಕ್ ಸಿಂಡ್ರೋಮ್ ಪ್ರಿವೆಂಟ್ ಮಾಡುತ್ತದೆ. ಮೆಟಾಬಾಲಿಕ್ ಸಿಂಡ್ರೋಮ್ ಅಂದ್ರೆ ಮಧುಮೇಹ, ಸ್ಟ್ರೋಕ್, ಹೃದಯ ಕಾಯಿಲೆ, ಬೊಜ್ಜು, ಅಧಿಕ ರಕ್ತದೊತ್ತಡ ಹೀಗೆ ಗಂಭೀರ ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚಿಸುವ ಪರಿಸ್ಥಿತಿಗಳ ಒಂದು ಗುಂಪು. ಮೆಟಾಬಾಲಿಕ್ ಸಿಂಡ್ರೋಮ್ ಅನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ, ಯಾಕೆಂದ್ರೆ ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತದೆ, ಟಮ್ಮಿ ಫ್ಯಾಟ್ ಹೆಚ್ಚುತ್ತದೆ, ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗುತ್ತದೆ, HDL ಅಂದ್ರೆ ಹೆಲ್ದಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ. ಇದರಿಂದ ಗಂಭೀರ ಕಾಯಿಲೆಗಳು ಬರುತ್ತವೆ. ಪಾಲಿಫಿನಾಲ್ಗಳಿಂದ ಸಮೃದ್ಧವಾಗಿರುವ ಹಣ್ಣು ತಿನ್ನೋದ್ರಿಂದ ಮೆಟಾಬಾಲಿಕ್ ಸಿಂಡ್ರೋಮ್ನಿಂದ ರಕ್ಷಣೆ ಸಿಗುತ್ತದೆ. ದ್ರಾಕ್ಷಿಯು ಪಾಲಿಫಿನಾಲ್ಗಳಿಂದ ಸಮೃದ್ಧವಾಗಿದೆ. ಇದು ಕೊಲೆಸ್ಟ್ರಾಲ್ ಪ್ರೊಫೈಲ್, ಬ್ಲಡ್ ಶುಗರ್, ಬ್ಲಡ್ ಪ್ರೆಷರ್ ಇವುಗಳನ್ನು ನಿಯಂತ್ರಣ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ದ್ರಾಕ್ಷಿಯು ಮಿದುಳಿನ ಆರೋಗ್ಯಕ್ಕೂ ಒಳ್ಳೆಯದು. ಇದರ ಸೇವನೆಯಿಂದ ವರ್ಬಲ್ ಮೆಮೊರಿ ಮತ್ತು ಮೋಟಾರ್ ಫಂಕ್ಷನ್ ಹೆಚ್ಚುತ್ತದೆ. ಇದರಲ್ಲಿರ್ತಕ್ಕಂಥ ಫ್ಲೆವನಾಯ್ಡ್ಗಳು ನ್ಯೂರಲ್ ಫಂಕ್ಷನ್ ಸುಧಾರಿಸುತ್ತವೆ.
ಕಾಗ್ನಿಷನ್ ಸುಧಾರಿಸುತ್ತವೆ, ಅಂದರೆ ನೆನಪಿನ ಶಕ್ತಿ ಹೆಚ್ಚಿಸುತ್ತವೆ. ವಯಸ್ಸಾದಾಗ ಉಂಟಾಗ್ತಕ್ಕಂಥ ಅಲ್ಝೀಮರ್ಸ್ ಕಾಯಿಲೆ ಇದನ್ನ ನಿಧಾನಗೊಳಿಸುತ್ತವೆ. ಇದು ಟಾನಿಕ್ ಆಗಿ ಕೆಲಸ ಮಾಡುತ್ತದೆ. ನಮ್ಮ ದೇಹದಲ್ಲಿರ್ತಕ್ಕಂಥ 7 ಧಾತುಗಳಿಗೆ ಪುಷ್ಟಿ ಕೊಡುತ್ತದೆ. ವಿಶೇಷವಾಗಿ ಶುಕ್ರ, ರಕ್ತ, ಮಾಂಸ ಈ ಧಾತುಗಳನ್ನ ಹೆಚ್ಚಿಸುತ್ತದೆ. ಅಂದ್ರೆ ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಿಸುತ್ತದೆ ಮತ್ತು ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು. ಇದು ವಾತ ಮತ್ತು ಪಿತ್ತ ದೋಷಗಳನ್ನು ನಿವಾರಿಸುತ್ತದೆ. ಯಾವುದೇ ರೀತಿಯ ಬ್ಲೀಡಿಂಗ್ ಸಮಸ್ಯೆ ಇದ್ದಾಗ, ಮೂಗಿನಿಂದ ರಕ್ತಸ್ರಾವ, ಪೈಲ್ ಸಮಸ್ಯೆ, ಋತುಚಕ್ರದ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ರೆ ದ್ರಾಕ್ಷಿಯ ಸೇವನೆ ಲಾಭಕಾರಿಯಾಗಿದೆ. ದ್ರಾಕ್ಷಿಯು ಕಿಡ್ನಿಗಳ ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ದ್ರಾಕ್ಷಿ ಅತಿ ಹೆಚ್ಚು ತಿಂದ್ರೂ ಸಮಸ್ಯೆ ಆಗುತ್ತದೆ. ಡಯರಿಯಾ ಉಂಟಾಗಬಹುದು. ಕ್ರೋನಿಕ್ ಕಿಡ್ನಿ ಸಮಸ್ಯೆ ಇದ್ದವರು ಕೂಡ ಏನಂತಂದ್ರೆ ದ್ರಾಕ್ಷಿಯನ್ನು ಹೆಚ್ಚು ತಿನ್ನಬಾರ್ದು. ಹಾಗಾದ್ರೆ ಎಷ್ಟು ತಿನ್ಬೇಕು? ತಾಜಾ ದ್ರಾಕ್ಷಿ ಹಣ್ಣು 50 ಗ್ರಾಂ ವರೆಗೆ ತಿನ್ನಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.